ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಏನೇ ಕೆಲಸ ಮಾಡಬೇಕಂದ್ರೂ, ಏನೇ ಸಾಧನೆಯ ಶಿಖರಕ್ಕೆ ಏರಬೇಕಾದ್ರೂ ನಮಗೆ ದೃಢ ಆತ್ಮವಿಶ್ವಾಸವಿರಬೇಕು, ಛಲ ಇರಬೇಕು ಅಂತಾರೆ ದೊಡ್ಡವರು. ಅದೇ ಯೋಚನೆ ಮಾಡಿದರೆ ಅದೆಲ್ಲ ನಮ್ಮ ಮನಸ್ಸಿನಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ಮನಸ್ಸಿರೋದೆಲ್ಲಿ ಅಂದರೆ ಅದು ನಮ್ಮ ಹೃದಯದ ನರಜಾಲದಲ್ಲಿ ಬಂದಿಯಾಗಿರುತ್ತೆ. ನಾವು ಅಳೋದು, ನಗೋದು, ಭಾವನೆಗಳು ಎಲ್ಲವೂ ಪ್ರಕಟವಾಗೋದು ಹೃದಯದಿಂದಲೇ. ಯಾರೋ ಕಠೋರ ವ್ಯಕ್ತಿತ್ವ ಅಂದರೆ ಆತನ ಮನಸ್ಸೇ ಕಲ್ಲು ಅಂತಾರೆ, ಕ್ರೂರಿ ಅಂತಾರೆ. ಹಾಗಾದರೆ ಹೃದಯವೇ ಎಲ್ಲ ಭಾವನೆಗಳಿಗೂ ವ್ಯಕ್ತಿತ್ವಕ್ಕೂ ಮೂಲ ಅಂತಾಯಿತು. ಪ್ರತಿಯೊಬ್ಬರ ಹೃದಯದ ಕೇಂದ್ರ ಭಾಗದಲ್ಲೇ ನಾನು ಅನ್ನೋ ಜೀವಾತ್ಮನಿರೋದು. ನಾನು ಯಾರು ಅನ್ನೋ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವೇ ಹೃದಯ ಭಾಗ. ಬನ್ನಿ, ಹಾಗಿದ್ರೆ ಹೃದಯವು ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನಕ್ಕೆ ಹೇಗೆ ಸಹಕಾರಿಯಾಗತ್ತೆ, ಸಾಧನೆ ಮಾಡ ಹೊರಟ್ರೆ ಆಧ್ಯಾತ್ಮಿಕವಾಗಿ ಹೃದಯವು ಹೇಗೆ ಬದಲಾಗತ್ತೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಹೃದಯವನ್ನ ಆತ್ಮ ಪರಮಾತ್ಮರ ಸಂಪರ್ಕ ಕೇಂದ್ರ ಅಂತ ಕರೀತಾರೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ಅದನ್ನು ವರ್ಣಿಸಲಾಗಿದೆ. ಧರಂ ವಿಪಾಪಂ ಪರಮೇಶ್ಮ ಭೂತಂ ಯತ್ ಪುಂಡರೀಕಂ ಪರಮಧ್ಯ ಸಗ್ಸ್ತಂ ತತ್ರಾಪಿ ದಹರಂ ಗಗನಂ ವಿಶೋಕಂ ತಸ್ಮಿನ್ ಯದಂತಸ್ಥ ದುಪಾಸಿತವ್ಯಂ ಎಂದು ವರ್ಣಿಸಲಾಗಿದೆ. ದೇಹದ ಮಧ್ಯಭಾಗದಲ್ಲಿ ಪವಿತ್ರವಾದ, ಸೂಕ್ಷ್ಮವಾದ, ಪಾಪ ದೂರವಾದ ಕಮಲದಂತಿರುವ ಒಂದು ಸ್ಥಾನ ಇದೆ. ಇದರೊಳಗೆ ದುಃಖರಹಿತವಾದ ಸೂಕ್ಷ್ಮ ಆಕಾಶ ಇದೆ. ಈ ಆಕಾಶದಲ್ಲಿ ಧ್ಯಾನ ಮಾಡಬೇಕು. ಹೃದಯದೊಳಗೆ ಆಕಾಶವನ್ನು ಚಿಂತಿಸಬೇಕು. ಇಲ್ಲಿರುವ ಆಕಾಶವೇ ಇಡೀ ದೇಹ ಮನಸ್ಸನ್ನು ಆವರಿಸಿಕೊಂಡಿರುತ್ತೆ. ಇದೇ ಆತ್ಮದ ಪೀಠ. ಇಲ್ಲಿ ಆಕಾಶಕ್ಕೆ ಆಳ ಅರ್ಥವಿದೆ. ಈ ಕೊಠಡಿಯೊಳಗಿರುವ ಆಕಾಶ ಸೀಮಿತವಾಗಿರುವಂತೆ ಅನಿಸುತ್ತೆ, ಆದರೆ ಇಲ್ಲಿರುವ ಆಕಾಶ ಹೊರಗಿನ ಆಕಾಶದಿಂದ ಪ್ರತ್ಯೇಕವಲ್ಲ. ಗೋಡೆಗಳು ಅದನ್ನು ಸೀಮಿತಗೊಳಿಸಿದಂತೆ ತೋರುತ್ತೆ. ಹಾಗೆಯೇ ಹೃದಯದೊಳಗಿರುವ ಚೈತನ್ಯ ಸೀಮಿತವಾಗಿರುವಂತೆ ಕಂಡುಬರುತ್ತೆ. ಸೀಮಿತವಾದಂತೆ ಕಂಡುಬರುತ್ತಿರುವುದು ಅಸೀಮದಿಂದ ಅವಿಭಾಜ್ಯ. ಈ ವಿಷಯ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಹೇಳಲ್ಪಟ್ಟಿದೆ. ಅನಂತ ಚೈತನ್ಯವು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶಗಳಲ್ಲಿಯೂ, ಚಂದ್ರ, ಸೂರ್ಯ, ನಕ್ಷತ್ರಗಳಲ್ಲಿಯೂ, ಕಣ್ಣು, ಮನಸ್ಸು, ಬುದ್ಧಿಗಳಲ್ಲಿಯೂ ನೆಲೆಸಿರುತ್ತೆ. ಎಲ್ಲವನ್ನೂ ವ್ಯಾಪಿಸಿಕೊಂಡಿರುತ್ತೆ. ಅದೇ ಅಂತರ್ಯಾಮಿ, ಅದೇ ನಮ್ಮ ಅಮೃತಾತ್ಮ. ಆಧ್ಯಾತ್ಮಿಕ ಸಾಧಕನು ಧ್ಯಾನದ ಮೂಲಕ ಇದನ್ನೆಲ್ಲ ಸಾಕ್ಷಾತ್ಕರಿಸಿಕೊಳ್ಬೇಕು. ಆಧ್ಯಾತ್ಮಿಕ ಸಾಧಕನು ಸಾಧನೆ ಮಾಡ ಹೊರಟಾಗ ಧ್ಯಾನದ ಮೂಲಕವೇ ಇದೆಲ್ಲವನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು. ಕೇವಲ ಆತನ ಬಗ್ಗೆ ಮಾತನಾಡಿದರೆ ಸಾಲದು. ಕೇವಲ ನಮ್ಮ ಬಗ್ಗೆ ಮಾತನಾಡಿದರೆ ಸಾಲದು. ನಮ್ಮನ್ನು ನಾವು ಭಾವಿಸ್ಕೊಳ್ಬೇಕು, ನಮ್ಮನ್ನು ಅರಸಿಕೊಳ್ಬೇಕು ಮತ್ತು ಅನುಭವವನ್ನು ಪಡಿಬೇಕು, ಮತ್ತು ನಮ್ಮಲ್ಲಿಯೇ ಅನುಭವವನ್ನು ಪಡಿಬೇಕು. ವೇದಾಂತದ ದೃಷ್ಟಿಯಲ್ಲಿ ವ್ಯಷ್ಟಿಗೂ ಮತ್ತು ಸಮಷ್ಟಿಗೂ ಭೇದವಿಲ್ಲ. ನಮ್ಮ ಹೃದಯದಲ್ಲಿ ಆಕಾಶವಿರುವಂತೆ ವಿಶ್ವ ಹೃದಯದಲ್ಲಿಯೂ ಒಂದು ಆಕಾಶ ಇದೆ. ಒಂದೇ ಆಕಾಶವೇ ನಮ್ಮ ಮನೋದೇಹವನ್ನು, ವಿಶ್ವದೇಹವನ್ನು ವ್ಯಾಪಿಸಿರುತ್ತೆ. ಒಂದೇ ಚೈತನ್ಯವೇ ಆತ್ಮ ಪರಮಾತ್ಮನಾಗಿರುತ್ತೆ. ಒಂದೇ ಚೈತನ್ಯ ನಾಮರೂಪಗಳನ್ನು ಮೀರಿ ವ್ಯಷ್ಟಿ ಸಮಷ್ಟಿಯಾಗಿ ಆವಿರ್ಭವಿಸಿರುತ್ತೆ. ವ್ಯಷ್ಟಿ ಸಮಷ್ಟಿಗಳ ಶಾಶ್ವತ ಸಂಬಂಧವನ್ನು ಹೃದಯ ಕೇಂದ್ರದಲ್ಲಿ ನಾವು ಅರಿಬೇಕು. ಜೀವಾತ್ಮನು ಹೃದಯಾಕಾಶದಲ್ಲಿ ನೆಲೆಸಿರ್ತಾನೆ. ಪರಮಾತ್ಮನು ಈ ಜೀವಾತ್ಮದಲ್ಲಿ ಆತ್ಮದ ಆತ್ಮನಾಗಿ ನೆಲೆಸಿರ್ತಾನೆ. ನಮ್ಮ ವೈಯಕ್ತಿಕ ಪ್ರಜ್ಞೆಯು ವಿಶ್ವ ಪ್ರಜ್ಞೆಯ ಒಂದು ಅಂಶ ಅಂತ ಎಲ್ಲ ಆಚಾರ್ಯರು ಹೇಳ್ತಾರೆ. ವ್ಯಷ್ಟಿಗೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಒಂದು ಗುಳ್ಳೆಯು ಸಾಗರವಿಲ್ಲದೆ ಇರಲು ಸಾಧ್ಯವೇ? ಒಂದು ಸಣ್ಣ ಬೆಳಕಿನ ಕಿರಣ ಅನಂತ ಜ್ಯೋತಿಯನ್ನು ಬಿಟ್ಟು ಇರಲು ಸಾಧ್ಯವೇ? ನಮ್ಮ ಹೃದಯಾಕಾಶವು ಅನಂತ ಆಕಾಶವಿಲ್ಲದೆ ಇರಲು ಸಾಧ್ಯವೇ? ಖಂಡಿತವಾಗ್ಲೂ ಇಲ್ಲ. ವ್ಯಷ್ಟಿ ಮತ್ತು ಸಮಷ್ಟಿ ಅವಿಭಾಜ್ಯ. ವ್ಯಷ್ಟಿ ಮತ್ತು ಸಮಷ್ಟಿಗಳ ಶಾಶ್ವತ ಸಂಪರ್ಕವನ್ನು ನಾವು ಹೃದಯದಲ್ಲಿ ಅರಿಬೇಕು. ಧ್ಯಾನಿಸುತ್ತಾ ತೀವ್ರವಾಗಿ ಹೃದಯ ಕೇಂದ್ರವನ್ನು ಭಾವಿಸುತ್ತಾ ಅದೇ ದಿವ್ಯ ಪ್ರಜ್ಞೆಯ ಕೇಂದ್ರವೆಂದು ಕಲ್ಪಿಸಿಕೊಳ್ಳಬೇಕು. ನಮ್ಮಲ್ಲಿರುವ ದಿವ್ಯ ಪ್ರಜ್ಞೆ ಹೊರಗೂ ಇದೆ. ಅದು ಅನಂತ ಪ್ರಜ್ಞೆಯ ಅವಿಭಾಜ್ಯ ಅಂಗ ಅಂತ ಚಿಂತಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ನಾವು ಈ ಚೈತನ್ಯವನ್ನು ಒಂದು ಜ್ಯೋತಿ ಅಂತ ಭಾವಿಸಬಹುದು. ಈ ದಿವ್ಯ ಜ್ಯೋತಿಯೇ ಇಡೀ ವಿಶ್ವವನ್ನು ವ್ಯಾಪಿಸಿದೆ. ಈ ನಮ್ಮ ದೇಹವು ಬ್ರಹ್ಮನ ಮಂದಿರವಿದ್ದಂತೆ, ಅಂದರೆ ದೇವಸ್ಥಾನವಿದ್ದಂತೆ. ಪ್ರತಿಯೊಂದು ದೇಹವು, ಪ್ರತಿಯೊಬ್ಬ ಮನುಷ್ಯನು ದೇವರಿದ್ದಂತೆ, ದೇವಾಲಯವಿದ್ದಂತೆ ಅಂತ ನೆನಪಿಟ್ಟುಕೊಳ್ಬೇಕು. ಅನಂತರ ನಮ್ಮೊಳಗಿನ ಚೈತನ್ಯವನ್ನು ದಿವ್ಯ ಚೈತನ್ಯದಲ್ಲಿ ಲಯಗೊಳಿಸಿ ಉಪ್ಪು ಸಮುದ್ರದಲ್ಲಿ ಕರಗುವಂತೆ ನಮ್ಮ ದೇಹ ಪ್ರಜ್ಞೆ ಇದಕ್ಕೆ ಅಡ್ಡ ಬರುತ್ತೆ.
ಅದನ್ನು ದಿವ್ಯ ಪ್ರಜ್ಞೆಯಲ್ಲಿ ಲಯಗೊಳಿಸಿದ ಕೂಡಲೇ ಜೀವ ದೇಹವಲ್ಲ ಎಂಬ ಭಾವನೆ ನಮಗುಂಟಾಗತ್ತೆ. ಪ್ರಾರಂಭದಲ್ಲಿ ಇದೆಲ್ಲ ಒಂದು ಕಲ್ಪನೆಯೇ, ಆದರೆ ಇದು ಸತ್ಯ ಕಲ್ಪನೆ, ಪೊಳ್ಳು ಕಲ್ಪನೆಯಲ್ಲ. ನಾವು ನಿಷ್ಠೆಯಿಂದ ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸಿದರೆ ಈ ಕಲ್ಪನೆ ಸತ್ಯವಾಗತ್ತೆ. ಧ್ಯಾನವೆಂದರೆ ಸಾಮಾನ್ಯ ಏಕಾಗ್ರತೆಯಲ್ಲ, ಆಧ್ಯಾತ್ಮಿಕ ನೈತಿಕ ಸಾಧನೆಗಳ ಫಲವಾಗಿ ಲಭಿಸುವ ವಿಶೇಷ ರೀತಿಯ ಏಕಾಗ್ರತೆ. ಅದಕ್ಕೆ ಒಂದು ಆಧ್ಯಾತ್ಮಿಕ ವಸ್ತು ಇರಬೇಕು. ಒಂದು ಪ್ರಜ್ಞಾ ಕೇಂದ್ರದಲ್ಲಿ ಧ್ಯಾನ ಮಾಡಲ್ಪಡುತ್ತೆ. ಸಾಧನೆಯ ಪ್ರಾರಂಭಾವಸ್ಥೆಯಲ್ಲಿ ಇರುವವರಿಗೆ ಹೃದಯ ಉತ್ತಮ ಕೇಂದ್ರ. ಕೊನೆಯದಾಗಿ ಧ್ಯಾನವೆಂದರೆ ಆತ್ಮ ಪರಮಾತ್ಮರ ಏಕತೆ. ಆ ಧ್ಯಾನ ಹೃದಯದಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಅದಕ್ಕೋಸ್ಕರ ದೊಡ್ಡವರು ಹೇಳ್ತಾರೆ, ಹೃದಯವನ್ನು ಶುಚಿಯಾಗಿಟ್ಕೊಳ್ಳಿ, ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಯಾವಾಗಲೂ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ, ಆ ಭಗವಂತ ಮೆಚ್ಚುತ್ತಾನೆ ಅಂತ. ಯಾಕಂದರೆ ಪ್ರತಿಯೊಬ್ಬರ ಹೃದಯವೇ ದೇವರ ಮೂಲ ಸ್ಥಾನ, ಆತ್ಮನಿರುವ ಕೇಂದ್ರ ಬಿಂದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.